ತಿರ್ಗಾ ಖಾರದ ಪುಡಿ ಉಪ್ಪು ಗಿಪ್ಪು ಏನಾದ್ರು ಸಕ್ಕರೆ ಬೇಕಂದ್ರೆ ಕೊಡೋದು. ಅಯ್ಯೋ ಹೌದಾ, ಅಯ್ಯೋ ಬನ್ನಿ ಪರವಾಗಿಲ್ಲ. ಈ ತಿಂಗಳು ಮುಸಲಿ ಸತ್ಯನಾರಾಯಣ ಪೂಜೆ ಅಂತೆ, ಈ ವರಲಕ್ಷ್ಮಿ ಹಬ್ಬ ಅಂತೆ, ಹಂಗ ಹಬ್ಬ ಮಾಡ್ಕೊಂಡು ಕಾಲ ಕಳಿತಾ ಇರ್ತಾರಲ್ಲ ಆ ತರ. ಇವಳು ಬಂದು ಗಂಡ ಪೊಲೀಸ್ ಆಗಿರ್ತಾನೆ ಗೊತ್ತಾ, ಯಾವ್ದೋ ಗೌರ್ಮೆಂಟ್. ಈಗ ನೋಡ್ತಾ ಇದ್ದೀರಲ್ವ, ಇದು ನಾನು ಮಾಡ್ತಾರೋ ಈ ವರ್ಷದ ಕೊನೆಯ ವಿಡಿಯೋ. ಎಷ್ಟು ಚಂದ ನಮ್ಮ ರಾಶಿಕಾ ಅವರು ಗಿಲ್ಲಿ ಅವರ ಕಾಮಿಡಿಗೆ ನಗ್ತಿದ್ದಾರೆ ಅಂತ ನೀವೇನೇ ನೋಡ್ತಾ ಇದ್ದೀರಲ್ವ ಗೈಸ್. ಯಾವ ರಾಶಿಕಾ ಒಂದು ಗಿಲ್ಲಿಯವರ ಒಂದು ಕಾಮಿಡಿನೇ ಅಲ್ಲ, ಅದು ಒಂದು ಜನನ ಕೆಳಗಿಟ್ಟು ಮಾತಾಡೋದು ಅಂತ ಹೇಳ್ತಿದ್ರು. ಅದೇ ರಾಶಿಕಾ ಈಗ ಹೇಳ್ತಿದ್ದಾರೆ ಆ ಗಿಲ್ಲಿ ಕಾಮಿಡಿಯ ಕೂತ್ಕೊಂಡು ನಗಾಡ್ತಾ ಇದ್ದಾರೆ ಗೈಸ್. ಓಕೆ ಗೈಸ್, ಅವನ್ನೆಲ್ಲ ಬಿಡಿ. ಹಾಗೆಯೇ ಈ ವರ್ಷದ ಕೊನೆಯ ದಿನ ಎಲ್ಲರೂ ಕೂಡ ಚೆನ್ನಾಗಿರಿ, ಸುಖವಾಗಿರಿ. ಈ ವರ್ಷ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಇಯರ್ಗೆ ಒಳ್ಳೊಳ್ಳೆ ಡ್ರೀಮ್ನ ಕಟ್ಕೊಳ್ಳಿ, ಒಳ್ಳೊಳ್ಳೆ ಇನ್ನೂ ಉದ್ದಿಮೆಗಳನ್ನ ಮಾಡಿ. ಹಾಗೆಯೇ ಗೈಸ್, ಯಾರನ್ನೂ ಕೂಡ ಯಾರ ಮೇಲೂ ಈಗೋನ ಇಟ್ಕೊಂಬಿಡಿ. ಯಾಕಂದರೆ ಈಗೋನೇ ಈ ಒಂದು ನಮ್ಮ ದೇಶದ ಒಂದು ರೆಪ್ಯುಟೇಷನ್ ಮತ್ತು ಒಂದು ಗೌರವ, ಹಾಗೆಯೇ ಮತ್ತೊಂದು ಹೊಂದಾಣಿಕೆನ ಕಳ್ಕೊತಿರೋದೇ ಈ ಈಗೋಯಿಂದ. ಯಾರನ್ನೂ ಕೂಡ ಯಾರ ಮೇಲೂ ಹಳೆ ದ್ವೇಷ ಅಥವಾ ಇನ್ನೊಂದನ್ನು ಇಟ್ಕೊಂಬಿಡಿ. ಹೊಸ ವರ್ಷದಿಂದ ಎಲ್ಲರೂ ಕೂಡ ಕ್ಲಿಯರಾಗಿ. ಹಾಗೆಯೇ ಗೈಸ್, ಹೇಗಿದ್ರು ಲಾಸ್ಟ್ ಇಯರು ಒಂದು ಒಳ್ಳೆಯ ಮನಸ್ಸಿಂದ ನಮ್ಮ ಚಾನಲ್ನ ಒಂದು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಬಡವ್ರ ಮನೆ ಹುಡುಗನ್ನ ಬೆಳೆಸಿ ಗೈಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿರೋರಿಗೆ ಗೊತ್ತಿರುತ್ತೆ. ನಾನು ಒಂದು ಬಿಗ್ ಬಾಸ್ ಮುಗಿಯೋದ್ರೊಳಗೆ 1,00,000 ಸಬ್ಸ್ಕ್ರೈಬರ್ಸ್ನ ಮಾಡ್ಕೋಬೇಕು ಅಂತ ಇದ್ದೀನಿ. 7 ಕೋಟಿಯಲ್ಲಿ 1,00,000 ಪ್ರೀತಿಯ ಕನ್ನಡಿಗರು 1,00,000 ಸಿಕ್ಕಿದರೆ ನನಗೆ ತುಂಬಾ ಒಂದು ಖುಷಿಯಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್. ಇಷ್ಟು ಒಂದು ರಿಕ್ವೆಸ್ಟ್ನ ಮಾಡ್ತಾಯಿದ್ದೀನಿ. ಲೈಕು, ಶೇರು, ಸಬ್ಸ್ಕ್ರೈಬು, ಕಾಮೆಂಟು ಇಷ್ಟೇ ಗೈಸ್ ನನಗೆ ಬೇಕಾಗಿರೋದು. ಇದಕ್ಕೆ ನಿಮಗೆ ದುಡ್ಡು ಕೇಳಲ್ಲ ಅಥವಾ ಇನ್ನೊಂದು ಕೇಳಲ್ಲ. ಇದು ಎಲ್ಲ ಕಂಪ್ಲೀಟ್ಲಿ ಫ್ರೀ ಇದೆ ಗೈಸ್. ಇವಾಗ ಯೂಟ್ಯೂಬ್ ಅವರು ಅಪ್ಡೇಟ್ ಮಾಡ್ಬೋದು ಮುಂದಿನ ದಿನಗಳಲ್ಲಿ. ದುಡ್ಡು ಹಾಕ್ಬೋದು. ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್.